ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ದರ್ಶನ ನಮ್ಮ ಒಂದು ಫ್ಯಾಮಿಲಿ ರೇಣುಕಾಂಬ ಬ್ಯಾನರಲ್ಲಿ ಬರ್ತಿದೆ. ನಮ್ಮ ಅಣ್ಣ ಅವರು ಅರ್ಜುನ್ ಬಂಗಾರಪ್ಪ ಅವರು, ನನ್ನ ಹೆಸರು ಲಾವಣ್ಯ. ಅವರು ಪ್ರೊಡಕ್ಷನ್ ಮಾಡಬೇಕು ಅಂತ ಒಂದು ಫಿಲ್ಮ್ ಲೈನ್ಗೆ ಅಥವಾ ನಮ್ಮ ಏನು ಫ್ಯಾಮ್ಲಿ, ನಮ್ಮ ತಂದೆಯವರು ಒಂದು ಫಿಲ್ಮ್ ಆ್ಯಕ್ಟರ್ ಆಗಿ ಅಥವಾ ಪ್ರೊಡಕ್ಷನ್ ಹೌಸ್ ಆಗಲಿ ಅದನ್ನು ಮುಂದೆ ತೊಗೊಂಡು ಹೋಗಬೇಕು. ಆಮೇಲೆ ಅವರು ಒಂದು ಫಿಲ್ಮ್ಸಿಗೆ ಎಂಟ್ರಿ ಕೊಡ್ತಿದ್ದಾರೆ. ಸದ್ಯದಲ್ಲೇ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಬರುತ್ತೆ. ಈ ಒಂದು ಶಾರ್ಟ್ ಫಿಲ್ಮ್ ಮಾಡಿರೋದು ಒಂದು ಟೆಕ್ನಿಕ್ಯಾಲಿಟಿ, ಒಂದು ಫಿಲ್ಮ್ ಹಿಂದೆ ಏನು ನಡೆಯುತ್ತೆ, ಒಂದು ಫಿಲ್ಮ್ ಹೆಂಗೆ ಮಾಡಬೇಕು ಎಲ್ಲ ಒಂದು ಕಲಿಬೇಕು ಅಂತಲೇ ಮಾಡಿರೋದು. ನಿತೀಶ್ ಅವರು ಮತ್ತು ನಮ್ಮ ಅಣ್ಣ ಅವರು ಇಂಜಿನಿಯರಿಂಗಿಂದನೂ ಫ್ರೆಂಡ್ಸು. ಸೊ ಅವಾಗಿಂದನೂ ಒಂದು ಫಿಲ್ಮ್ ಲೈನಲ್ಲಿ ಏನೋ ಒಂದು ಮಾಡಬೇಕು, ಅವ್ರಿಗೂ ತುಂಬ ಪ್ಯಾಷನ್ ಇದೆ, ಆಮೇಲೆ ನಮ್ಮ ಅಣ್ಣಗೂ ತುಂಬ ಪ್ಯಾಷನ್ ಇದೆ. ಸೊ ಒಂದು ಶಾರ್ಟ್ ಫಿಲ್ಮಿಂದ ಶುರು ಮಾಡೋಣ. ಆಮೇಲೆ ಒಂದು ದೇವರು, ಒಂದು ನಮ್ಮ ಮನೆ ದೇವರು ಮಂಜುನಾಥ ಸ್ವಾಮಿ ಆಗಿರೋದ್ರಿಂದ ಆಮೇಲೆ ಸ್ಕ್ರಿಪ್ಟು ಹಂಗೆ ಬಂತು. ಸೊ ಎಲ್ಲ ಕೂಡ ಬಂತು, ದೇವ್ರ ದಯೆಯಿಂದ ಎಲ್ಲ ಕೂಡ ಬಂದಿರೋದ್ರಿಂದ ಒಂದು ಇದರಲ್ಲಿ ಶಾರ್ಟ್ ಫಿಲ್ಮ್ ಮಾಡೋಣ ಫಸ್ಟು ಅಂತ ಹೇಳ್ಬಿಟ್ಟು ಅವರಿಬ್ಬರು ಫ್ರೆಂಡ್ಸ್ ಸೇರಿಕೊಂಡು ಮಾಡಿರೋದು. ಬಟ್ ತುಂಬ ಪ್ಯಾಷನೇಟಾಗಿ ಮಾಡಿದ್ದಾರೆ, ತುಂಬ ಹಗಲು ರಾತ್ರಿ ಕಷ್ಟಪಟ್ಟು ಮಾಡಿದ್ದಾರೆ. ಅದನ್ನು ನಾವು ಸ್ಕ್ರೀನ್ ಮೇಲೆ ನೋಡ್ಬೋದು. ಆಮೇಲೆ ಆರ್ಟಿಸ್ಟ್ ಬಗ್ಗೆ ಹೇಳಂಗೆ ಇಲ್ಲ, ಅದನ್ನು ಸ್ಕ್ರೀನ್ ಮೇಲೆ ನೋಡ್ಬೇಕು. ಸೊ ಇವರು ಬಂದ್ಬಿಟ್ಟು ಹಿಂದಿ, ಅವರು ಕನ್ನಡ ಬರಲ್ಲ ಅವ್ರಿಗೆ, ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ. ಇನ್ನೊಬ್ಬರು ಶ್ರೀಧನ್ ಅವರು ಬರೋಕ್ಕಾಗಿಲ್ಲ. ಆಮೇಲೆ ಇನ್ನೊಂದು ಕ್ವೆಶ್ಚನ್ ನಿಮ್ಮಲ್ಲಿ ಎಲ್ಲರೂ ಕಾಡ್ಬೋದು, ನಮ್ಮ ಅಣ್ಣ ಯಾಕಿಲ್ಲ ಅಂತ. ಅವರು ಟ್ರೈನಿಂಗಿಗೆ ಅಂತ ಬೇರೆ ಊರಲ್ಲಿದ್ದಾರೆ. ಸೊ ಲಾಸ್ಟ್ ಮಿನಿಟು ನಾನು ಹೈದ್ರಾಬಾದಲ್ಲಿರೋದು. ಸೊ ನೀನು ನನ್ನ ಪರವಾಗಿ ಹೋಗ್ಬೋದಾ ಅಂತ ಕೇಳಿದ್ದಕ್ಕೆ ನಾನು ಇವತ್ತು ಇಲ್ಲಿರೋದು. ಸೊ ಫ್ಯಾಮಿಲಿ ಕಡೆಯಿಂದ ನಾನು, ಪ್ರೊಡಕ್ಷನ್ ಹೌಸ್ ಕಡೆಯಿಂದ ನಾನು ಇಲ್ಲಿ ನಿಂತ್ಕೊಂಡಿದ್ದೀನಿ. ಏನಾದರೂ ಮುಂದೆ ಇದ್ದರೆ ನೀವು ಕೇಳಿದ್ರೆ ನಾನು ಹೇಳ್ತೀನಿ. ಡೈರೆಕ್ಟ್ರು ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಿತೀಶ್ ಅಂತ. ಇದು ನನ್ನ ಫಸ್ಟ್ ಪ್ರಾಜೆಕ್ಟು. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನನ್ನ ಪ್ರೊಡ್ಯೂಸರ್ ಅರ್ಜುನ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ನನ್ನ ಆಲ್ಮೋಸ್ಟ್ 13 ಇಯರ್ಸಿಂದ ಫ್ರೆಂಡ್ಸ್ ನಾವು. ಇಂಜಿನಿಯರಿಂಗಿಂದನೂ ಆ್ಯಕ್ಚುಲಿ ತುಂಬ ಪ್ಯಾಷನ್ ಇತ್ತು ಮಾಡಬೇಕು ಅಂತ. ಆವಾಗ ಶಾರ್ಟ್ ಫಿಲಮ್ಸು ಅದೆಲ್ಲ ನೋಡ್ತಿದ್ವಿ, ಬಟ್ ಮಾಡಬೇಕು ಅಂತ ಏನು ಪ್ಲ್ಯಾನ್ ಇರಲಿಲ್ಲ. ಬಟ್ ಹೋಗ್ತಾ ಹೋಗ್ತಾ ಇಂಟ್ರೆಸ್ಟ್ ಹಂಗೆ ಡೆವಲಪ್ ಆಯಿತು. ದೆನ್ ವಿ ಥಾಟ್ ವೈ ಡೋಂಟ್ ವಿ ಗಿವ್ ಎ ಟ್ರೈ ಅಂತ ಮಾಡಬೇಕು ಅಂತ ಅಂದ್ಕೊಂಡಾಗ ಈ ಜಸ್ಟ್ ಒಂದು ಲೈನ್ ಬಂತು, ಈ ಥರ ದೇವ್ರದ ಮೇಲೆ ಮಾಡೋಣ ಅಂತ ಅಂದ್ಬಿಟ್ಟು. ಇವಾಗ ಕಾನ್ಸೆಪ್ಟ್ ಬೇಸಿಕ್ಕಾಗಿ ಏನಂತಂದರೆ, ಒಬ್ಬ ವ್ಯಕ್ತಿ ದೇವ್ರನ್ನ ನಂಬಿಲ್ಲ ಅಂದರೆ ಕೂಡ ಇಫ್ ಈಸ್ ಡೂಯಿಂಗ್ ಅಂದರೆ ಅವ್ನ ಲೈಫಲ್ಲಿ ಒಳ್ಳೇದು ಮಾಡ್ತಿದ್ರೆ ದೇವ್ರು ಯಾವುದೋ ಒಂದು ರೂಪದಲ್ಲಿ ಬಂದು ಅವನ್ನ ಕಾಪಾಡ್ತಾರೆ ಅನ್ನೋ ದಿಸ್ ಇಸ್ ಎ ಒನ್ ಲೈನ್ ಸ್ಟೋರಿ. ಇವಾಗ ಎಷ್ಟೊಂದು ಜನ ದೇವ್ರನ್ನ ನಂಬಿಟ್ಟು ಬ್ಯಾಕ್ ಸೈಡ್ ಹೋಗ್ಬಿಟ್ಟು ಕೆಟ್ಟ ಕೆಲಸ ಅದು ಇದು ಮಾಡ್ತಾರೆ. ಸೊ ಅದಕ್ಕಿಂತ ನೀನು ದೇವ್ರನ್ನ ನಂಬಿಲ್ಲ ಅಂದ್ರೂ ಪರವಾಗಿಲ್ಲ, ನೀನು ಒಳ್ಳೇದು ಮಾಡ್ತಾ ಇದ್ರೆ ದೇವ್ರು ಯಾವತ್ತಿದ್ರು ನಿನ್ನ ಕಾಪಾಡ್ತಾರೆ ಅನ್ನೋ ಕಾನ್ಸೆಪ್ಟ್ ಮೇಲೆ ಈ ಲೈನ್ನ ಡೆವಲಪ್ ಮಾಡಿದ್ದು ನಾನು. ಡೆವಲಪ್ ಮಾಡ್ಬಿಟ್ಟು ಸರಿ ಅಂದ್ಬಿಟ್ಟು ನನ್ನ ಅರ್ಜುನ್ಗೆ ಫಸ್ಟ್ ಹೇಳಿದಾಗ ಸಕ್ಕತ್ ಇಷ್ಟಪಟ್ಟರು. ನಾನು ಇನ್ನು ಈ ಕ್ಲೈಮ್ಯಾಕ್ಸ್ ಅದೆಲ್ಲ ಇನ್ನೂ ದೇವ್ರು ಈ ಥರ ಬರುತ್ತೆ ಅಂತೆಲ್ಲ ಹೇಳಿರಲಿಲ್ಲ. ಜಸ್ಟ್ ಒನ್ ಲೈನ್ ಕೇಳ್ದೋಗೇ 100% ಈ ಪ್ರಾಜೆಕ್ಟ್ ನಾವು ಮಾಡ್ತಾ ಇದ್ದೀವಿ, ನೀನು ಮಾಡು ಅಂತ ಹೇಳಿದ್ರು. ಸೊ ಕಂಪ್ಲೀಟ್ ಸ್ಕ್ರಿಪ್ಟ್ ಎಲ್ಲ ಡೆವಲಪ್ ಮಾಡಿ ಲೈಕ್ ಫುಲ್ಲು ಟೀಮ್ನೆಲ್ಲ ರೆಡಿ ಮಾಡ್ಕೊಂಡು ವಿ ಸ್ಟಾರ್ಟೆಡ್ ದಿಸ್ ಪ್ರಾಜೆಕ್ಟ್. ಒಂದೇನಂತಂದರೆ, ಎಸ್ ಸರ್, ಅದು ಬಂದು ಕನಕ್ಪುರ್ ಹತ್ರ ರಾವ್ಗೋಡ್ಲು ಟೆಂಪಲ್ ಅಂತ ಅಂದ್ಬಿಟ್ಟು ಲೊಕೇಶನ್ಸು ಬಂದು. ಇನ್ನೊಂದು ಫಾರೆಸ್ಟ್ ನೀವೇನು ಸ್ಟಾರ್ಟಿಂಗಲ್ಲಿ ನೋಡಿದ್ರಲ್ಲ, ಅದು ಬಂದು ಹೆಸರುಘಟ್ಟ ಹತ್ರ ಫಾರೆಸ್ಟು. ಅದು ಸೋಲ್ ದೇವನಹಳ್ಳಿ ಅಂತ ಅಂದ್ಬಿಟ್ಟು ಲಿಮಿಟ್ಸ್ ಬರುತ್ತೆ, ಅದು ಹೆಸರುಘಟ್ಟ. ಆಮೇಲೆ ಅಲ್ಲಿನ ಪೊಲೀಸವ್ರು ಕೂಡ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಲೈಕ್ 2 days ನೈಟ್ ಶೂಟ್ ಮಾಡಿದ್ವಿ. ಒಂದಿನ ಫುಲ್ ಟೆಂಪಲ್ಲು ಬೆಳಗ್ಗೆ 9 ಗಂಟೆಯಿಂದ ನೈಟ್ 10 o'clockವರೆಗೂ ಮಾಡಿದ್ವಿ. ಇನ್ನೊಂದು ಮನೆ ಸೀನ್ ಚಿಕ್ಕ ಪೋರ್ಷನ್ ಅದು. ಆಮೇಲೆ ಹೇಳ್ಬೇಕಂದ್ರೆ ಇದು ಎಲ್ಲ ಓಕೆ ಆಯಿತು. ಆಮೇಲೆ ಇವಾಗ ಹೇಗೆ ಮಾಡೋದು, ಹೆಂಗೆ ಟೆಕ್ನಿಷಿಯನ್ಸ್ ಎಲ್ಲ ಅಂದ್ಕೊಂಡಾಗ ನಾನು ಆ್ಯಕ್ಚುಲಿ ಏನಂತ ಹೇಳಿದೆ ಅಂತಂದರೆ, ನಾರ್ಮಲ್ ಈ ಶಾರ್ಟ್ ಫಿಲಮ್ಸ್ ನೀವು ನೋಡಿರ್ಬೋದು, ಬೇರೆದೆಲ್ಲ ನಾರ್ಮಲ್ ಕ್ಯಾಮ್ರಾದಲ್ಲಿ ಮಾಡ್ತಾರೆ, ಈ ಸೋನಿ ಕ್ಯಾಮ್ರಾ ಅದರಲ್ಲೆಲ್ಲ. ಬಟ್ ಇಲ್ಲ, ಇದು ಕಂಟೆಂಟ್ ಚೆನ್ನಾಗಿದೆ, ನೀನು ಎಲ್ಲ ಸಿನಿಮಾಗೆ ಏನೇನು ಬೇಕೋ ಲೈಟ್ಸಿಂದ ಹಿಡ್ದು ಕ್ಯಾಮ್ರಾಯಿಂದ ಹಿಡ್ದು ಎವ್ರಿಥಿಂಗ್ ಸಿನಿಮಾಗೆ ನಾವು ಏನು ಬಳಸ್ತೀವೋ ಅದನ್ನೇ ನಾವು ಬಳಸಿರೋದು. ಅದಕ್ಕೆ ನೀವು ಔಟ್ಪುಟ್ ಇಷ್ಟು ಚೆನ್ನಾಗಿ ಬರೋದಕ್ಕೆ ಸಾಧ್ಯ ಆಯಿತು. ಮ್ಯೂಸಿಕ್ ಹರ್ಷ ಹೇಳೋದೇ ಬೇಡ, ಅವರು ಮುಂಚೆ ಜಸ್ಟ್ ಪಾಸ್ ಅಂತ ಒಂದು ಸಿನಿಮಾ ಮಾಡಿದ್ದಾರೆ, ಇವಾಗ ನೆಕ್ಸ್ಟ್ ಟೆರರ್ ಅಂತ ಒಂದು ಸಿನಿಮಾ ಮಾಡ್ತಿದ್ದಾರೆ. ಅವ್ರು ಆ್ಯಕ್ಚುಲಿ ಅದ್ರದ್ದು ರೆಕಾರ್ಡಿಂಗ್ಸಲ್ಲಿ ಬ್ಯುಸಿ ಇದ್ರು, ಅದಕ್ಕೆ ಅವ್ರು ಬರೋಕ್ಕಾಗಲಿಲ್ಲ. ಸೊ ಅವ್ರು ಮಾಡಿರೋದು.
ಸೊ ಇಷ್ಟೆಲ್ಲ ಮಾಡಿದ್ಮೇಲೆ ಔಟ್ಪುಟ್ ಎಲ್ಲ ತೋರಿಸ್ದೆ ಅವ್ರಿಗೆ. ತೋರಿಸಿದ್ಮೇಲೆ ಅವಾರ್ಡ್ಸ್ಗೆ ಅಪ್ಲೈ ಮಾಡೋಣ ಅಂತ ಅನ್ಕೊಂಡು ನಾವು ಪ್ಲಾನ್ ಮಾಡ್ಕೊಂಡ್ವಿ. ಸೊ ಯಾವ್ಯಾವ ಅವಾರ್ಡ್ಸ್ ಅಂತ ನೋಡಿದಾಗ ಆ ಟೈಮಲ್ಲಿ ಯಾವ್ದಾದಿತ್ತೋ ಎಲ್ಲದಕ್ಕೂ ನಾವು ಆಲ್ಮೋಸ್ಟ್ ಒಂದು 10 to 12 ಅವಾರ್ಡ್ಸ್ಗೆ ಅಪ್ಲೈ ಮಾಡಿದ್ವಿ. ಅದರಲ್ಲಿ 8 ಅವಾರ್ಡ್ಸ್ ವಿನ್ ಆಗಿದ್ದೀವಿ ನಾವು 12ಅಲ್ಲಿ. ಅದರಲ್ಲಿ ದ ಮೇಜರ್ ಅವಾರ್ಡ್ ಅಂತಂದ್ರೆ ದಾದಾ ಸಾಹೇಬ್ ಫಾಲ್ಕೆ. ದಾದಾ ಸಾಹೇಬ್ ಫಾಲ್ಕೆ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು. ಇಟ್ ಇಸ್ ಇಂಡಿಯಾಸ್ ಪ್ರೆಸ್ಟೀಜಿಯಸ್ ಅವಾರ್ಡ್, ಅದು ಟಾಪ್ ಅವಾರ್ಡು. ಅದರಲ್ಲಿ ಕನ್ನಡ ಬಂದು ಟೋಟಲ್ 6,000, ಅವ್ರು ಮೇಡಮ್ ಅವ್ರು ಹೇಳ್ದಂಗೆ 6,500 ಶಾರ್ಟ್ ಫಿಲಮ್ಸ್ ಅಪ್ಲೈ ಮಾಡಿದ್ರು. ನಾವು ಅಪ್ಲೈ ಮಾಡಿದ ಇಯರು. ಅದರಲ್ಲಿ ಟಾಪ್ 100 ಬರೀ ಒಂದೇ ಒಂದು ಕನ್ನಡ ಶಾರ್ಟ್ ಫಿಲಮ್, ಅದು ನಮ್ಮ ದರ್ಶನ. ಅದು ನನಗೆ ತುಂಬಾ ಹೆಮ್ಮೆ ಇದೆ ಅದು ಹೇಳೋದಕ್ಕೆ. ಅದರಲ್ಲಿ ಟಾಪ್ 100 ಶಾರ್ಟ್ಸ್ ಅಲ್ಲಿ ನಮ್ದೊಂದು ಶಾರ್ಟ್ ಫಿಲಮ್ ಆಗಿರೋದಕ್ಕೆ ಐ ಆಮ್ ವೆರಿ ಮಚ್ ಹ್ಯಾಪಿ. ಆಮೇಲೆ ನಾವು ಪುಣೆ ಫೆಸ್ಟಿವಲ್ಲು, ಮುಂಬೈ, ಆಮೇಲೆ ನಾವು ಪ್ರೊಡ್ಯೂಸರ್ ಔರಂಗಾಬಾದ್ಗೂ ಹೋಗಿದ್ವಿ. ಔರಂಗಾಬಾದ್ ರೋಶನಿ ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ ಅಂತ ತುಂಬಾ ದೊಡ್ಡದಾಗಿ ಮಾಡ್ತಾರೆ. ಅಲ್ಲಿ ಅಲ್ಲೂ ನಾವು ಬೆಸ್ಟ್ ಶಾರ್ಟ್ ಫಿಲಮ್ ಗೆದ್ವಿ. ಆಕ್ಚುಲಿ ಅಲ್ಲಿ ಫಾರಿನ್ ಬೇರೆ ಲ್ಯಾಂಗ್ವೇಜಸ್, ಇಂಗ್ಲಿಷ್ ಎಲ್ಲ ಶಾರ್ಟ್ ಫಿಲಮ್ಸ್ ಇರ್ತವೆ, ಬಟ್ ವಿ ಒನ್ ಅಮಾಂಗ್ಸ್ ದೆಮ್. ಇಟ್ ಇಸ್ ಅ ವೆರಿ ಬಿಗ್ ಥಿಂಗ್. ಆಮೇಲೆ ಇನ್ನೊಂದು ಲಾಸ್ಟ್ ನಾನು ಆರ್ಟಿಸ್ಟ್ ಬಗ್ಗೆ ಹೇಳಲೇಬೇಕು. ಶ್ಲೋಕ್ ಅಂತ, ಅವರು ನಾರ್ತ್ ಇಂಡಿಯನ್, ಆಕ್ಚುಲಿ ಡೆಲ್ಲಿಯಿಂದ ಇರೋದವರು. ಸೋಷಿಯಲ್ ಮೀಡಿಯಾದಲ್ಲಿ ಅವರೊಂದು ಆಲ್ಬಮ್ ಸಾಂಗ್ ಮಾಡಿದ್ರು, ಕೃಷ್ಣದು. ಆಕ್ಚುಲಿ ಜಾಕಿ ಶ್ರಾಫ್ ಇದಾರಲ್ಲ, ಅವ್ರ ಪ್ರೊಡಕ್ಷನ್ ಕಂಪನಿಯಲ್ಲಿ ಅವರು ಒಂದು ಆಲ್ಬಮ್ ಸಾಂಗ್ ಮಾಡಿದ್ರು. ಆ ಸಾಂಗ್ ನೋಡಿದಾಗ ನನ್ಗೆ ಕೃಷ್ಣ ಮಾಡಿದ್ರು ಅವ್ರು, ಅದರಲ್ಲಿ ದೇವ್ರ ಕ್ಯಾರೆಕ್ಟರ್ ನನ್ ಸಖತ್ ಆಪ್ಟ್ ಅಂತ ಅನ್ಸಿದ್ರು ನಮ್ಮ ಇದಕ್ಕೆ ಶಾರ್ಟ್ ಫಿಲಮ್ಗೆ. ಸೊ ಅವ್ರನ್ನ ಅಪ್ರೋಚ್ ಮಾಡಿ ಅವ್ರಿಗೆ ಇಲ್ಲಿ ಬೆಂಗಳೂರಿಗೆ ಬರ್ಸ್ಕೊಂಡು ಲೈಕ್ ಮೀಟ್ ಮಾಡ್ಬಿಟ್ಟು ಈ ತರ ಕತೆ ಹೇಳ್ಬಿಟ್ಟು ಇದು ಲೈಕ್ ಮಾಡೋಣ ಅಂತ ಅಂದ್ಬಿಟ್ಟು ಅವ್ರು ಮಾಡಿದ್ರು. ಆಮೇಲೆ ಮನೋಜ್ ಅವರು ಮತ್ತೆ ಹರ್ಷಿತ್ ಆಕ್ಚುಲಿ DOP ಅವರು ನನಗೆ ಮನೋಜ್ನ ಚೇತನ್ನ ರೆಫರ್ ಮಾಡಿದ್ದು. ಆಕ್ಚುಲಿ ಆಡಿಷನ್ ಮಾಡಿ ಆಮೇಲೆ ಸೆಲೆಕ್ಟ್ ಮಾಡಿದ್ದು. ಇದೊಂದು ಸ್ವಲ್ಪ ಕಾಮಿಡಿ ಕ್ಯಾರೆಕ್ಟರ್, ನೀವು ನೋಡಿರ್ಬೋದು ಚೇತನ್ದು. ಆಕ್ಚುಲಿ ಎಲ್ಲ ಹೇಳ್ಬೇಕಂತಂದ್ರೆ ಈ ಕಾಮಿಡಿ ಸೀನ್ಸ್ ನಾನು ಯಾವ್ದು ಬರ್ದಿರ್ಲಿಲ್ಲ. ಫಸ್ಟ್ ಆಫ್ ಆಲ್ ನನ್ನ ಕ್ಯಾರೆಕ್ಟರ್ ಬರ್ದಿರ್ಲಿಲ್ಲ, ಚೇತನ್ ಕ್ಯಾರೆಕ್ಟರ್ ಇರ್ಲಿಲ್ಲ ನಾನು ಫಸ್ಟ್ ಕತೆ ಮಾಡ್ಕೊಂಡಾಗ. ಬಟ್ ಏನಂತಂದ್ರೆ ಶಾರ್ಟ್ ಫಿಲ್ಮ್ ತುಂಬಾ ಪ್ಲೇನ್ ಆಗ್ಬಿಡುತ್ತೆ, ಕಾಮಿಡಿ ಇರ್ಲೇಬೇಕು ಅಂತಂದ್ರು. ಸೊ ದಟ್ ಈಸ್ ವೆನ್ ಐ ಡೆವಲಪ್ ದಿಸ್ ಕ್ಯಾರೆಕ್ಟರ್. ಅವ್ನ ಕ್ಯಾರೆಕ್ಟರ್ ಇರ್ಲಿಲ್ಲ ನಾನು ಕತೆ ಬರ್ಕೊಂಡಾಗ. ಆಮೇಲೆ ಮಧ್ಯದಲ್ಲಿ ಎಲ್ಲೆಲ್ಲಿ ಹಾಕ್ಬೇಕು ಅವಾಗ ನಾನು ಅವ್ನ ಕ್ಯಾರೆಕ್ಟರ್ನ ಹಾಕ್ಬಿಟ್ಟು ಒಂದೊಂದು ಚಿಕ್ಕ ಕಾಮಿಡಿ ಇದ್ರೆ ಚೆನ್ನಾಗಿರುತ್ತೆ ಅಂತ ವೆರಿ ಸ್ಮಾಲ್ ಬಟ್ ಅದನ್ನ ಸಖತ್ ಇಂಪ್ರೂವೈಸ್ ಸಕ್ಕದಾಗಿ ಮಾಡ್ದ. ಲೈಕ್ ಮೇಜರ್ ಪ್ಲಸ್ ಹೇಳ್ಬೇಕಂದ್ರೆ ಚೇತನ್ ಕ್ಯಾರೆಕ್ಟರು ನಂಗೆ ತುಂಬಾ ಇಷ್ಟ, ಆ ಕ್ಯಾರೆಕ್ಟರು. ಆಮೇಲೆ ಇನ್ನ ಆಕ್ಚುಲಿ ಶ್ರೀಧರ್ ಅಂತ ಮೇನ್ ಅದು ಹೀರೋ ಕ್ಯಾರೆಕ್ಟರ್ ಮಾಡಿದಾರಲ್ಲ, ಅವ್ರು ಬರಕ್ಕಾಗ್ಲಿಲ್ಲ, ಅವ್ರು ಯಾವ್ದೋ ಬೇರೆ ಇನ್ನೊಂದು ಶೂಟ್ ಅಲ್ಲಿ ಇದ್ರು. ಸೊ ಇನ್ನ ಹೇಳ್ಬೇಕಂತಂದ್ರೆ ಅಷ್ಟೇ, ನನ್ಗೆ ಹಿಂದಿನ ಹೇಳಕ್ ಗೊತ್ತಾಗ್ತಿಲ್ಲ. ಫಸ್ಟ್ ಟೈಮ್ ನಾನು ಇದು ಸ್ಟೇಜ್ ಮೇಲೆ ಹತ್ತಿರೋದು, ಲಿಟಲ್ ಬಿಟ್ ನರ್ವಸ್. ಎಸ್ ಸರ್. Thank you so much for giving this opportunity. I've been a part of a lot of different films in North Side. I've done a role of Krishna, Rama, and this was for Shiva. It was something unique for me, and being a part of this journey was something very unique. I've learned a lot over here, learned the Kannada language. I'm still learning a lot by him and the whole team. I hope next time when I meet you, I will talk in Kannada. Thank you. ನನ್ನ ಹೆಸರು ಮನೋಜ್ ಅಂತ. ಆ್ಯಕ್ಚುಲಿ ನಾನು ಬಂದು ರಂಗಭೂಮಿ ಕಲಾವಿದ. ಆಲ್ಮೋಸ್ಟ್ ಒಂದು 7 to 8 ಇಯರ್ಸಿಂದ ರಂಗಭೂಮಿಲೇ ಕೆಲಸ ಮಾಡ್ತಾ ಇದ್ದೀನಿ. ನಿಮಗೆ ಜಿ ಕನ್ನಡ ಕಾಮಿಡಿ ಕಿಲಾಡಿ ಮೆಂಟರ್ ಬಂದು ಗಣಪ ಗೌಡ ಅವ್ರು ಗೊತ್ತಿರ್ತಾರೆ. ಅವ್ರ ಜೊತೆ ತುಂಬ ವರ್ಷಗಳಿಂದ ವರ್ಕ್ ಮಾಡ್ತಾ ಇದ್ದೀನಿ. ಆಮೇಲೆ ಈ ಪ್ರಾಜೆಕ್ಟ್ ನನಗೆ ಹೆಂಗೆ ಸಿಕ್ತು ಅಂದರೆ, ನಮ್ಮದು ಒಬ್ರದ್ದು ಕ್ಲೋಸ್ ಫ್ರೆಂಡ್ ಹರ್ಷಿತ್ ಅಂತ, ಈ ಶಾರ್ಟ್ ಮೂವಿಗೆ ಅವರೇ DOP. ಅವರು ರೆಫರೆನ್ಸ್ ಮಾಡೋರು, ಈ ಥರ ಒಂದು ಶಾರ್ಟ್ ಮೂವಿ ಮಾಡ್ತಾ ಇದ್ದಾರೆ ನಿತಿನ್ ಅವರು ಮತ್ತು ಅರ್ಜುನ್ ಬಂಗಾರಪ್ಪ ಅವರೆಲ್ಲ ಸೇರಿಕೊಂಡು, ಮಾಡ್ತೀಯಾ ನೋಡು ಅಂತ. ಆಮೇಲೆ ನಾನು ಬಂದು ಇವ್ರನ್ನ ಮೀಟ್ ಮಾಡಿ ಒಂದು ಆಡಿಷನ್ ಮಾಡಿದ್ಮೇಲೆ ಆಯಿತು, ಸೆಲೆಕ್ಟ್ ಆಯಿತು. ನೆಕ್ಸ್ಟ್ ಎಲ್ಲ ಕತೆ ಹೇಳಿದ್ರು, ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ರು. ಸರಿ ಮಾಡ್ತೀನಿ ಅಂತ ಹೇಳಿ ಮಾಡಿದ್ದೀವಿ. ನಿಮ್ಗೇನು ಅನಿಸ್ತು? ಚೆನ್ನಾಗಿದೆ ಅನಿಸ್ತಾ? ಏನು ಅನಿಸ್ತು? ಹಾಂ, ಓಕೆ ಸರ್. ಹಂಗಾದ್ರೆ ನಿಮಗೆ ಖುಷಿ ಆದ್ರೆ ಅಷ್ಟೇ ಸಾಕು. ಓಕೆ, ಬೇರೆ ಏನಾರು ಇದೆಯಾ ಸರ್? ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಚೇತನ್. ಮೊದಲಿಗೆ ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಹಾಗೂ ಈ ಚಿತ್ರದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಂತಹ ನಿತೀಶ್ ಹಾಗೂ ಅರ್ಜುನ್ ಬಂಗಾರಪ್ಪ ಅವ್ರಿಗೆ ಧನ್ಯವಾದಗಳು ಹೇಳ್ತೀನಿ. ಹಾಗೂ ಬಿಡು ಮಾಡ್ಕೊಂಡು ಬಂದಿರೋ ಲಾವಣ್ಯ ಮೇಡಮ್ ಕೂಡ ಧನ್ಯವಾದಗಳು. ನನ್ನ ಬಗ್ಗೆ ಹೇಳ್ಬೇಕಂದ್ರೆ, ನಾನು ಇಲ್ಲಿ ಬರೋ ಮುಂಚೆ ಶಾರ್ಟ್ ಮೂವೀಸು, ವೆಬ್ ಸೀರೀಸ್ ಎಲ್ಲ ಮಾಡಿದ್ದೆ. ನೀವು ನೋಡಿರ್ತೀರಾ, ಕೇಳಿರ್ತೀರಾ. ಟ್ಯೂಬ್ಲೈಟ್ ಅಂತ ಒಂದು ಕಾಮಿಡಿ ಸೀರೀಸ್ ಮಾಡಿದ್ದೆ, ಅದು ಟೀಮ್ ಅದ್ವೈತದಿಂದ ಬಂದಿದ್ದು. ಹರ್ಷಿತ್ ನನಗೆ ರೆಫರ್ ಮಾಡಿದಾಗ ಹೇಳಿದ್ದು, ಕಾಲ್ ಮಾಡಿ ಹಿಂಗೊಬ್ರು ಡೈರೆಕ್ಟ್ ಹುಡುಕ್ತಾ ಇದ್ದಾರೆ, ಹೋಗಿ ನೋಡಿ ಅಂತ. ನಾನು ಪ್ರೊಫೈಲ್ ಕಳಿಸಿದ್ದೆ, ಬಟ್ ಇವ್ರ ಪ್ರೊಫೈಲ್ ಓಕೆ ಮಾಡಿರಲಿಲ್ಲ. ಇಲ್ಲಿ ಬಂದ ಮೇಲೆ ಶಾಕ್ ಆದು, ಅಲ್ಲೇ ಒಂಥರ ಕಾಣಿಸ್ತೆ, ಇಲ್ಲೇ ಒಂಥರ ಕಾಣಿಸ್ತೆ ಅಂತ. ಅದಾದ್ಮೇಲೆ ಇವ್ರು ಹೇಳ್ದಂಗೆ ಇಲ್ಲಿ ಬಂದ ಮೇಲೆ ಬಿಲ್ಡ್ ಮಾಡಿದ್ದು ಆ ಕ್ಯಾರೆಕ್ಟರ್ನ. ನನಗೆ ಯಾರು ಬ್ಯಾನರ್ ಅಂತ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ಇಲ್ಲಿ ಬಂದ ಮೇಲೆ ಅರ್ಜುನ್ ಬಂಗಾರಪ್ಪ ಮುಂದೆ ಕುತ್ಕೊಂಡು ನೋಡಿದಾಗ ನಾನು ಕೇಳಿದ್ದೀನಿ,
ಯಾರು ಇವರು ಅಂತ ನಂಗೆ ನಿಜ ಗೊತ್ತಿರಲಿಲ್ಲ. ಆಮೇಲೆ ಹೇಳಿದ್ದು ಅರ್ಜುನ್ ಬಂಗಾರಪ್ಪ ಅಂತ. ಆಮೇಲೆ ನನಗೆ ಗೊತ್ತಾಗಿದ್ದು ಇವ್ರು ಬ್ಯಾನರ್ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತ. ಅದೊಂದು ಖುಷಿ ವಿಷಯ ಇದೆ. ಯಾಕೆ ಅಂದರೆ ನಾನು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿದ್ದು ಅವ್ರ ಸಿನಿಮಾಗಳನ್ನ, ಇವಾಗ ಅವ್ರದ್ದೇ ಒಂದು ಬ್ಯಾನರಲ್ಲಿ ಕೆಲಸ ಮಾಡ್ತಿದ್ದೀನಿ, ಒಂದು ಖುಷಿ ಇದೆ. ಈಗ ಪಾದಾರ್ಪಣೆ ಮಾಡಿದ್ದಾರೆ ಪ್ರೊಡ್ಯೂಸರ್ ಆಗಿ. ಇನ್ನು ದೊಡ್ಡ ದೊಡ್ಡ ಸಿನಿಮಾ ಮಾಡಲಿ, ಕನ್ನಡದಲ್ಲಿ ಒಳ್ಳೆ ಹೆಸರು ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು.